ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ಅವ್ರು ಕೇಳಿದ್ರೆ ಏನ್ ಹೇಳಿ? ಪಾಪಾಜಿ ನಮ್ಮನ್ನ ಅಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಇವ್ರು ಯಾಕೇನು ಕೇಳ್ತಿಲ್ಲ? ನಾನೇ ಕೇಳ್ಬಿಡ್ಲ? ಏನ್ ಮಾಡೋದೀಗ? ಅವರು ಎದುರುಗಡೆ ಬಂದು ನಿಂತಿದ್ದಾರೆ, ಮಾತಾಡ್ಬಿಡ್ಲ? ಅಜ್ಜಿ ನನ್ನನ್ನು ಎಷ್ಟು ಚೆನ್ನಾಗಿ ಸಾಕಿ ಬೆಳೆಸಿದ್ದಾರೆ. ಅವ್ರ ಕೊನೆ ಆಸೆನ ಪೂರ್ತಿ ಮಾಡಿಲ್ಲ ಅಂದ್ರೆ ನಾನು ಎಂತ ಮೊಮ್ಮಗ? ಆಮೇಲೆ ನಾನು ಹೇಗೆ ಮುಖ ಎತ್ಕೊಂಡು ಓಡಾಡ್ಲಿ? ಬಟ್ ಭೂಮಿಕಾ ಮುಂದೆ ನನ್ನ ವಿಷಯನ ಹೇಗೆ ಪ್ರಸ್ತಾಪ ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾನೇನೋ ಮಾತಾಡೋದು, ಅವ್ರು ಇನ್ನೇನೋ ಅರ್ಥ ಮಾಡ್ಕೊಳ್ಳೋದು. ದೇವರಿದ್ದಾನೆ, ನೋಡೋಣ, ಅವನು ಏನೋ ಒಂದು ದಾರಿ ತೋರಿಸ್ತಾನೆ. ನಾನು ಸುಮ್ಮನೆ ಇರೋದು ಒಳ್ಳೇದು. ಗೌತಮರ ಒಂದು ನಿಮಿಷ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇದೇನು ಆಕಾಶ್, ಪಪ್ಪ ನಿಮ್ಮನೆಗೆ ಹೋಗ್ತಾ ಇದಾರ? ಅದೇ ಗೊತ್ತಾಗ್ತಾ ಇಲ್ಲ ಮಿಂಚು. ಸ್ವಲ್ಪ ನಾ ಇಬ್ರು ನೋಡೋಣ. ಆಕಾಶ್ ಸ್ಲೋ ಹೋಗು ಆಕಾಶ್. ಆಕಾಶ್ ಈ ಸ್ಲೋ ಅಲ್ಲ, ಇರು ಹಿಂಗ್ ಬಾ. ಇದು ಸ್ಲೋ ನಿಂಗೆ. ಹೇಳಿ, ಏನು ವಿಷಯ? ಅಜ್ಜಿ ವಿಷಯ. ಆ ವಿಷಯ ನಿಮಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮತ್ತೆ ಬಂದಿದ್ರಲ್ಲ, ಹಾಂ ಗೊತ್ತಾಯ್ತು. ಈ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ನಾನೇನು ಯೋಚನೆ ಮಾಡಲಿ? ನಾಳೆ ಬೆಳಗ್ಗೆ ಹೋಗಿ ಅಜ್ಜಿ ನೋಡ್ಕೊಂಬರೋಣ ಬನ್ನಿ ಅಂತ ಕರೆದ್ರೆ ನೀವು ಬರ್ತೀರಾ? ನಾನೊಬ್ಬನೇ ಆಗಿದ್ರೆ ಹೇಗೋ ಹೋಗ್ತಿದ್ದೆ. ಬಟ್ ಅಜ್ಜಿ ನಮ್ಮಿಬ್ಬರನ್ನ ಒಟ್ಟಿಗೆ ಬರಕ್ಕೆ ಹೇಳಿದಾರಲ್ವಾ. ಅದಕ್ಕೆ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗದೆ ದೇವ್ರ ಮೇಲೆ ಬರಕ್ಕೆ ಸುಮ್ಮನೆ ಇದ್ದೀನಿ. ಹೇಗಂದ್ರೆ ಹೇಗೆ? ಪಾಪ ಅಜ್ಜಿ ಕಾಯ್ತಿರ್ತಾರಲ್ವಾ. ಬಟ್ ಏನು ಮಾಡೋಕ್ಕಾಗುತ್ತೆ? ಚಿಟಿಕೆ ಆದರೆ ಒಂದು ಕೈಯಲ್ಲಿ ಹೊಡಿಬೋದು, ಚಪ್ಪಾಳೆಗೆ ಎರಡು ಕೈ ಬೇಕಲ್ಲ. ನಿಮ್ಮ ಪರವಾಗಿ ನಾನೇ ಹೇಗೆ ಡಿಸಿಷನ್ ತಗೊಳ್ಳಿ? ಆ್ಯಕ್ಚುಲಿ ನಾನು ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಹೋಗಿ ಬಂದರೆ ಆಯ್ತಲ್ಲ. ನಾಳೆ ಹೋಗ್ಬಿಟ್ಟು ಅಜ್ಜಿನ ಮಾತಾಡ್ಸ್ಕೊಂಡು ಬರೋಣ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ. ನಾವು ಹೋದ್ವಿ ಅಂತ ಅವ್ರಿಗೂ ಖುಷಿ ಆಗುತ್ತೆ, ಅವರು ನೋಡಿ ಬಂದ್ವಿ ಅಂತ ನಮಗೂ ಸಮಾಧಾನ ಆಗುತ್ತೆ. ಸೊ ನಂದು ಯಾವ್ದು ಅಭ್ಯಂತರ ಇಲ್ಲ, ಹೋಗಿ ಬರೋಣ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಹೇಳ್ತಿದ್ದೀನಲ್ಲ ಹೋಗಿ ಬರೋಣ ಅಂತ. ಆದರೆ ಇದು ಅಜ್ಜಿಗೋಸ್ಕರ ಅಷ್ಟೇ, ಅದು ನಿಮ್ಮ ತಲೆಯಲ್ಲಿ. ಹಾಂ ಕರೆಕ್ಟ್. ನನಗೂ ಬೇರೆ ಯಾವುದೂ ಉದ್ದೇಶಗಳಿಲ್ಲ. ಡೋಂಟ್ ವರಿ. ಹಾಗೆ ಇರಿ, ಅದು ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ನಾಳೆ ಬೆಳಿಗ್ಗೆ ಹೋಗಿ ಬರೋಣ. ಒಂದು ನಿಮಿಷ, ಇನ್ನೊಂದು ಇಂಪಾರ್ಟೆಂಟ್ ವಿಚಾರನೆ ಮರ್ತ್ಬಿಟ್ವಿ. ಏನು? ಅಜ್ಜಿ ಬರೀ ನಮ್ಮಿಬ್ಬರನ್ನಷ್ಟೇ ಅಲ್ಲ, ಮಕ್ಕಳನ್ನ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಅವ್ರಿಗೆ ಏನು ಅಂತ ಹೇಳಿ ಕರ್ಕೊಂಡು ಹೋಗೋದು? ಹೌದಲ್ವಾ? ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಎಸ್, ನನಗೋಕೆ. ತಂತ್ರ ಆಡ್ಬೇಡ ಕಣೋ. ನಾವು ಇಷ್ಟ ಬೇಕು ಒಪ್ಕೋಬಾರ್ದು. ಅವ್ರನ್ನ ನಾವು ಸ್ವಲ್ಪ ಆಟಾಡ್ಸೋಣ, ಅವ್ರ ಥರನೇ. ಹಂಗಂತ್ಯಾ? ಓಕೆ ಓಕೆ. ಮಕ್ಕಳನ್ನ ಹೇಗೆ ಮ್ಯಾನೇಜ್ ಮಾಡೋದು? ಅದು ಅಜ್ಜಿ ಮುಂದೆ ನಿಂತಾಗ ನಾವಿಬ್ರು ಗಂಡ ಹೆಂಡತಿ ಥರನೇ ಇರಬೇಕಾಗುತ್ತೆ. ಮಕ್ಕಳು ಅಲ್ಲೇ ಇರ್ತಾರೆ.
ಅವ್ರಿಗೆ ಏನು ಅಂತ ಹೇಳೋದು, ಹೇಗೆ ಕನ್ವಿನ್ಸ್ ಮಾಡೋದು ನನಗೆ ಗೊತ್ತಾಗ್ತಾನೆ ಇಲ್ವಲ್ಲ. ಏನೋ ಮಾಡಬೇಕಲ್ವಾ. ನಾನು ಅಪ್ಪನ ಹ್ಯಾಂಡಲ್ ಮಾಡ್ತೀನಿ, ನೀವು ಮಿಂಚು ಹತ್ರ ಮಾತಾಡಿ. ಅದನ್ನು ನಾನೇ ಮಾಡ್ಬೇಕಂದ್ರೆ ಅದು ಕಷ್ಟ ಆಗುತ್ತೆ. ಕರೆಕ್ಟ್, ನಾನು ಆಗಲೇ ಹೇಳಿದ್ನಲ್ಲ, ಇದು ಚಿಟಿಕೆ ಅಲ್ಲ ಚಪ್ಪಾಳೆ. ಇಬ್ಬರು ಹೆಗಲು ಕೊಡಬೇಕು ಜೋಡೆತ್ತು ಥರ. ಐಮ್ ಸಾರಿ, ಸುಮ್ಮನೆ ಹಾಗೆ ಫ್ಲೋನಲ್ಲಿ ಹೇಳಿದೆ. ಅಂದರೆ ಇಬ್ಬರು ಮ್ಯಾನೇಜ್ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳಿದೆ ಅಷ್ಟೇ.